ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಮುಖ್ಯಸ್ಥ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನಕ್ಕೆ ಏನೇನು ಕಾರಣಗಳು, ಅದಕ್ಕೆ ಯಾವ ಥರ ನಾವು ಪರಿಹಾರಗಳನ್ನು ಕಂಡುಕೊಳ್ಬೋದು ಅಂತ. ತಾವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಕ್ಕೆ ನಾವು ಮದುವೆಯಾಗಿ 2 ವರ್ಷ ಆಯಿತು, 3 ವರ್ಷ ಆಯಿತು, 5 ವರ್ಷ ಆಯಿತು, ಮಕ್ಕಳಾಗ್ತಾ ಇಲ್ಲ ಅಂತ ನಾವು ತುಂಬ ಕಡೆ ಕೇಳ್ತಾ ಇದ್ದೀವಿ. ಜೊತೆಗೆ ತಾವು ಇನ್ನೊಂದು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ IVF ಸೆಂಟ್ರ್ಗಳು ಅಂದರೆ IVF ಹಾಸ್ಪಿಟಲ್ಗಳು ಅದೆಲ್ಲವೂ ಕೂಡ ತುಂಬಾ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಯಾಕಂದರೆ ಇಷ್ಟೊಂದು ಜನ ಅವ್ರಿಗೆ ಮಕ್ಕಳಾಗೋಕ್ಕೆ ತೊಂದರೆ ಆಗ್ತಾಯಿದೆ ಅಂದರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇವತ್ತಿನ ವಿಷಯದಲ್ಲಿ ಬಂದುಬಿಟ್ಟು ನಾವು ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನಕ್ಕೆ, ಅದರಲ್ಲೂ ವೀರ್ಯಾಣುಗಳ ಸಂಬಂಧಿತ ಒಂದು ಈ ಪ್ರೋಗ್ರಾಮಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ತಾವು ನೋಡಿರ್ಬೋದು, 2 ವರ್ಷ 3 ವರ್ಷ 5 ವರ್ಷ ಮಕ್ಕಳಾಗಿಲ್ಲ ಅಂದ ತಕ್ಷಣ ನಾವು ಟೆಸ್ಟಿಗೆ ಹೋದಾಗೆ ಗೊತ್ತಾಗುತ್ತೆ ಎಷ್ಟೊಂದು ಜನಕ್ಕೆ ಕಡಿಮೆ ಸ್ಪರ್ಮ್ ಕೌಂಟ್ ಇದೆ, ಅಂದರೆ ವೀರ್ಯಾಣುವಿನ ಸಂಖ್ಯೆ ತುಂಬ ಕಡಿಮೆ ಇದೆ, ಕಡಿಮೆ ಮಾತ್ರದಲ್ಲಿ ವೀರ್ಯಾಣು ಉತ್ಪತ್ತಿ ಆಗ್ತಾ ಇದೆ. ಅಥವಾ ಉತ್ಪತ್ತಿ ಆಗಿರ್ತಕ್ಕಂಥ ವೀರ್ಯಾಣುಗಳಲ್ಲಿ ಅದರದ್ದು ಒಂದು ಸಂಖ್ಯೆ ಕಡಿಮೆ ಆಗಿಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ತುಂಬ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ತುಂಬ ಡಿಫೆಕ್ಟ್ಸು, ಅಂದರೆ ಹಾಳಾಗಿರೋ ವೀರ್ಯಾಣುಗಳು ತುಂಬ ಉತ್ಪತ್ತಿ ಆಗ್ತಾ ಇದೆ. ಅಂದರೆ ಒಂದು ಚೆನ್ನಾಗಿ ಬೆಳೆದಿರ್ತಕ್ಕಂಥ ವೀರ್ಯಾಣು ಇವನ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ತಾವು ನೋಡಿರ್ಬೋದು, ಯಾವಾಗ ನೀವು ಸೆಮೆನ್ ಅನಾಲಿಸಿಸ್ ಮಾಡೋಕ್ಕೆ ಹೋದಾಗೆ ಸ್ಪರ್ಮ್ ಕೌಂಟು ಕಡಿಮೆ ಇದೆ ಅಂತ ಹೇಳ್ತಾರೆ, ಅಥವಾ ಕಡಿಮೆ ಇದ್ರೂ ಕೂಡ ಅದರಲ್ಲಿ ಇಮ್ಮೊಟೈಲ್ ಅಂದರೆ ಮೊಟಿಲಿಟಿ ಪರ್ಸೆಂಟೇಜು ಕಡಿಮೆ ಇದೆ ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಶಕ್ತಿ ಇಲ್ಲ. ಏನಾಗುತ್ತೆ, ಒಂದು ವೀರ್ಯಾಣು ನಾವು ತೊಗೊಂತು ಅಂತಂದರೆ ಅದಕ್ಕೆ ತಲೆ ಇರುತ್ತೆ, ದೇಹ ಇರುತ್ತೆ, ಬಾಲ ಅಂತ ಇರುತ್ತೆ. ಸೊ ಆ ಥರ ಅದರದ್ದು 3 ಭಾಗಗಳಿರುತ್ತೆ. ನಾವು ಇವಾಗ ಬರ್ತಕ್ಕಂಥ ಈ ಬಂಜೆತನದ ಒಂದು ಕೇಸ್ಗಳಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಕೌಂಟ್ ಏನೋ ಅಲ್ಪ ಸ್ವಲ್ಪ ಇದೆ, ಬಟ್ ಅದರಲ್ಲಿ ಅವ್ರ ಮೊಟಿಲಿಟಿ ಇಲ್ಲ. ಮೊಟಿಲಿಟಿ ಅಂದರೆ ಅವು ಸರಿಯಾಗಿ ಈಜಾಡಿಕೊಂಡು ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ಆ ವೀರ್ಯಾಣುಗಳಲ್ಲಿ ಕೆಲವೊಂದಕ್ಕೆ ತಲೆ ಇಲ್ಲ, ಕೆಲವೊಂದಕ್ಕೆ ದೇಹನೇ ಇಲ್ಲ, ಕೆಲವೊಂದಕ್ಕೆ ಬಾಲ ಇಲ್ಲ. ಸೊ ಈ ಥರ ಒಂದು ವೀರ್ಯಾಣು ಉತ್ಪತ್ತಿ ಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನದ ಏನು ಪುರುಷರಿದ್ದಾರೆ ಅವರಲ್ಲಿ ನೋಡ್ತಕ್ಕಂಥ ಸೆಮೆನ್ ಅನಾಲಿಸಿಸು ರಿಪೋರ್ಟ್ಸ್ ನೋಡ್ತು ಅಂತಂದರೆ ಈ ಥರ ಡಿಫೆಕ್ಟ್ ಇರೋದನ್ನು ತುಂಬಾ ನೋಡ್ತಾ ಇದ್ದೀವಿ. ಯಾಕಂದರೆ 70-80% ಡಿಫೆಕ್ಟೆಡ್ ಸ್ಪರ್ಮ್ಸ್ ಅಂತಲೇ ಇರುತ್ತೆ. ಅಂದರೆ ಫಸ್ಟ್ ಆಫ್ ಆಲು ನಿಮಗೆ ವೀರ್ಯಾಣುವಿನ ಸಂಖ್ಯೆ ಸರಿಯಾಗಿಲ್ಲ, ಸರಿಯಾಗಿ ಏನೋ ಬಂತು, ಒಂದು ಸ್ವಲ್ಪ ಕೌಂಟ್ ಇದೆ ಅಂತಂತಂದರೆ ಅದ್ರ ಸಂಖ್ಯೆ ಸರಿ ಇದೆ ಅಂತಂದರೆ ಅದ್ರದ್ದು ಮೊಟಿಲಿಟಿ ಸರಿಯಾಗಿಲ್ಲ. ಅವಕ್ಕೆ ಕೆಲವೊಂದಕ್ಕೆ ಹೆಡ್ ಇಲ್ಲ, ಕೆಲವೊಂದಕ್ಕೆ ಟೇಲ್ ಇಲ್ಲ, ಕೆಲವೊಂದಕ್ಕೆ ದೇಹನೇ ಇಲ್ಲ, ಆ ಥರ ಆಗ್ತಾಯಿದೆ. ಸೊ ಅವಾಗೆ 70-80% 90%ವರೆಗೆ ಇಮ್ಮೊಟೈಲ್ ಅಂತ ರಿಪೋರ್ಟ್ ಬರುತ್ತೆ. ಆವಾಗ ತಾವು ನೋಡಿರ್ಬೋದು, ಎಷ್ಟೊಂದು ಸರಿ ರಿಪೋರ್ಟ್ಸ್ಗಳಲ್ಲಿ ನಿಮ್ಮಲ್ಲಿ ಡಿಫೆಕ್ಟೆಡು ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಇನ್ನೊಂದು ಕೇಸಲ್ಲಿ ನಾವು ತುಂಬಾ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಝೀರೋ ಕೌಂಟೇ ಇಲ್ಲ, ವೀರ್ಯಾಣುವಿನ ಸಂಖ್ಯೆ ಝೀರೋ ಇದೆ. ಅಂಥದ್ರಲ್ಲಿ ತಾವು ನೋಡಿರ್ಬೋದು, ಯಾವಾಗ ಅಜೂಸ್ಪರ್ಮಿಯಾ ಅಂತ ಒಂದು ರಿಪೋರ್ಟ್ ಬರುತ್ತೆ, ಅಂದರೆ ವೀರ್ಯಾಣುವಿನ ಸಂಖ್ಯೆ 0 ಅಂತ ಬಂತು ಅಂತಂದರೆ ಯಾವಾಗೂ ನಿಮಗೆ ಗೈನೆಕಾಲಜಿಸ್ಟ್ ಆಗಲಿ ಅಥವಾ ಎಂಡ್ರಾಲಜಿ ಡಾಕ್ಟರ್ ಇರ್ಬೋದು, ಎಂಡ್ರಾಲಜಿಸ್ಟು, ಅಥವಾ ಈ ನಿಮಗೆ ಇನ್ಫರ್ಟಿಲಿಟಿ ಎಕ್ಸ್ಪರ್ಟ್ ಏನು ಹೇಳ್ತಾರೆ, ನಿಮ್ಮಲ್ಲಿ ವೀರ್ಯಾಣು ಉತ್ಪತ್ತಿ ಆಗೋ ಸಾಮರ್ಥ್ಯ ಇಲ್ಲ, ಹಾಗಾಗಿ ನೀವು ಬೇರೆಯವರ ವೀರ್ಯಾಣುವನ್ನು ತಗೊಂಡು ನಿಮ್ಮದು ವೈಫ್ ಎಗ್ನ ಫರ್ಟಿಲೈಸ್ ಮಾಡಿಬಿಟ್ಟು ಎಂಬ್ರಿಯೋ ಕ್ರಿಯೇಟ್ ಮಾಡಿ IVF ಮಾಡೋಣ ಅಂತ ಹೇಳ್ತಾರೆ. ಆವಾಗೇ ತಮಗೆ ಎಲ್ಲಿಲ್ಲದ ಒಂದು ಭಯ ಶುರು ಆಗಿಬಿಡುತ್ತೆ. ಇದೇನಪ್ಪ, ನನ್ನಲ್ಲಿ 0 ಕೌಂಟ್ ಇದೆಯಲ್ಲ, ಇದಕ್ಕೆ ಏನು ಮಾಡೋದು ಅಂತ. ಪ್ಲೀಸ್ ಅದಕ್ಕೆ ಹೆದರ್ಕೋಬೇಡಿ. ನಮ್ಮಲ್ಲಿ ಶತಾಯು ಆಯುರ್ವೇದದಲ್ಲಿ 125 ವರ್ಷದಿಂದ ಪುರುಷರ ಬಂಜೆತನಕ್ಕೆ ನಾವು ಚಿಕಿತ್ಸೆ ಕೊಡೋದ್ರಲ್ಲಿ ಪರಿಣಿತಿಯನ್ನು ಹೊಂದಿದ್ದೀವಿ. ಅಂದರೆ ನಮ್ಮ ಅಜ್ಜನವರಿಂದ ಕಾಲದಿಂದ ನಮ್ಮ ತಂದೆ ನಾವು ಈ ಥರ ನಾವು ಈ ಟ್ರೀಟ್ಮೆಂಟ್ ಕೊಟ್ಕೊಂಬರ್ತಾಯಿದ್ದೀವಿ. ಲಕ್ಷಾನುಗಟ್ಟಲೆ ದಂಪತಿಗಳಿಗೆ ಈ ನಮ್ಮ ಚಿಕಿತ್ಸೆಯಿಂದ ಫಲ ಆಗಿಬಿಟ್ಟು ಮಕ್ಕಳುಗಳಾಗಿದೆ. ಸೊ ಹಾಗಾಗಿ ಇವನ್ ನಿಮ್ಮದು 0 ಕೌಂಟ್ ಇದ್ದರೂ ಕೂಡ ತಲೆ ಕೆಡಿಸ್ಕೋಬೇಡಿ, ಈ ಪ್ರೋಗ್ರಾಮ್ನ ಕರೆಕ್ಟಾಗಿ ನೋಡಿ. 0 ಕೌಂಟ್ ಬಂದಾಗೆ ಅದನ್ನು ನಾವು ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಎಲ್ಲರಿಗೂ ಒಂದು ಕಾಮನ್ ಸೆನ್ಸ್, ಅದು ಎಲ್ಲರಿಗೂ ಗೊತ್ತು, 0 ಕೌಂಟ್ ಇದ್ದರೆ ಮಗು ಹೇಗಾಗುತ್ತೆ ಅಂತ. ಬಟ್ ಆ 0 ಕೌಂಟ್ ಇರೋಕ್ಕೆ ಕಾರಣಗಳೇನು ಅನ್ನೋದು ತುಂಬಾ ಇಂಪಾರ್ಟೆಂಟು. ಝೀರೋ ಕೌಂಟ್ ಆಗೋಕ್ಕೂ ಕಾರಣ ಬೇಕು,
ಕಡಿಮೆ ಕೌಂಟ್ ಇರೋದಕ್ಕೂ ಕಾರಣ ಬೇಕು. ಸರಿಯಾಗಿರೋ ಕೌಂಟಲ್ಲಿ ಮೊಟಿಲಿಟಿ ಕಡಿಮೆ ಆಗಿದೆ ಅಂದರೆ ಅದರಲ್ಲಿ ಶಕ್ತಿ ಇಲ್ಲ, ಕೆಲವೊಂದಿಗೆ ತಲೆ ಇಲ್ಲ, ಕೆಲವೊಂದಿಗೆ ಬಾಲ ಇಲ್ಲ, ಕೆಲವೊಂದು ದೇಹ ಇಲ್ಲ. ಇದು ಎಲ್ಲದಕ್ಕೂ ಏನೋ ಒಂದು ರೀಸನ್ ಇದೆ ತಾನೆ. ಅದಕ್ಕೆ ದೇವರು ಯಾವಾಗೂ ಅಷ್ಟೇ ಒಂದು ಪ್ರಾಬ್ಲಮ್ ಅಂತ ಕೊಟ್ಟರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಕೊಡ್ತಾನೆ. ಸೊ ಹಾಗಾಗಿ ನಾವು ಶತಾಯುನಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟನ್ನ ನಾವು ಯಾವಾಗಲೂ ಫಾಲೋ ಮಾಡ್ತೀವಿ. ಹೇಗೆ ಅಂತಂದರೆ, ಈಗ ನೋಡಿ, ಒಂದು ಗಿಡ ಅಥವಾ ಒಂದು ಮರ ಚೆನ್ನಾಗಿ ಬೆಳಿಬೇಕಂದ್ರೆ ಏನೇನು ಬೇಕು ನಮಗೆ? ಬೀಜ ಚೆನ್ನಾಗಿರೋದಿರಬೇಕು, ಭೂಮಿ ಚೆನ್ನಾಗಿರಬೇಕು, ಫಲವತ್ತಾಗಿರ್ತಕ್ಕಂಥ ಭೂಮಿ ಇರಬೇಕು, ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ಫಲವತ್ತಾಗಿರಬೇಕು, ನೀರಿರಬೇಕು, ಗಾಳಿ, ಬೆಳಕು. ಈ 5 ಇತ್ತು ಅಂತಂದರೆ ಯಾವುದೇ ಥರ ಗಿಡ ಇರಲಿ ಚೆನ್ನಾಗಿ ಬೆಳೆದೇ ಬೆಳೆಯುತ್ತೆ. ಸೊ ಇಲ್ಲಿ ಹೇಗೆ ನಾವು ಇದನ್ನು ಈ ಬಂಜೆತನ ಕಾರ್ಯಕ್ರಮದಲ್ಲಿ ನಾವು ಇದನ್ನು ಕಂಪೇರ್ ಮಾಡಬೇಕು ಅಂತಂದರೆ, ಈ ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನಕ್ಕೆ ಈ 5ನ್ನು ನಾವು ಹೇಗೆ ಕಂಪೇರ್ ಮಾಡೋದು? ಈಗ ನೋಡಿ, ಬೀಜ ಅಂದ್ರೇನು? ಹೆಣ್ಮಕ್ಕಳಲ್ಲಿ ಅಂಡಾಣು ಅಂತ ಹೇಳ್ತೀವಿ, ಎಗ್ಗು. ಪುರುಷರಲ್ಲಿ ವೀರ್ಯಾಣು ಅಂತ ಹೇಳ್ತೀವಿ, ಸ್ಪರ್ಮೆಟೋಜೋವಾ ಅಥವಾ ಸ್ಪರ್ಮ್ದ. ಸೊ ಇದು ಬೀಜದಾಯಿತು. ನೆಕ್ಸ್ಟು ಭೂಮಿಯಲ್ಲಿ ಅಂತ ಬಂದಾಗ ಏನಾಗುತ್ತೆ? ಗಂಡಸರಲ್ಲಿ ಸ್ಕ್ರೋಟಮ್, ಹೆಣ್ಮಕ್ಕಳಲ್ಲಿ ಯೂಟ್ರಸ್. ಅದೇ ಥರ ಗಾಳಿ, ಬೆಳಕು, ನೀರು ಅಂದರೆ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಅದೆಲ್ಲ ಸರಿ ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಆ ಬೀಜ ಸರಿಯಾಗಿ ಕ್ವಾಲಿಟಿಯಾಗಿ ಬರುತ್ತೆ. ಕ್ವಾಲಿಟಿಯಾಗಿ ಬಂದಿರತಕ್ಕಂಥ ಬೀಜ ಚೆನ್ನಾಗಿ ಎಂಬ್ರಿಯೋ ಡೆವಲಪ್ ಆಗಿಬಿಟ್ಟು ಮಗು ಆಟೋಮೆಟಿಕ್ಕಾಗಿ ಸರಿಯಾಗುತ್ತೆ. ಹಾಗಾದರೆ ಇದಕ್ಕೆ ಯಾವ ಥರ ನಾವು ಚಿಕಿತ್ಸೆ ಕೊಡ್ತೀವಿ ನಮ್ಮ ಶತಾಯುನಲ್ಲಿ ಅಂತಂದರೆ, ಎಸ್ಪೆಷಲಿ ಪುರುಷರಲ್ಲಿ ಬರ್ತಕ್ಕಂಥ ಎಸ್ಪೆಷಲಿ ಈ ಸ್ಪರ್ಮ್ ಕೌಂಟ್ ಏನು ಕಡಿಮೆ ಆಗಿರುತ್ತೆ, ಮೊಟಿಲಿಟಿ ಕಡಿಮೆ ಇರುತ್ತೆ, ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ, ಆಮೇಲೆ ಕೌಂಟ್ ಕಂಪ್ಲೀಟ್ 0ವರೆಗೆ ಹೋಗಿರುತ್ತೆ. ಅಂಥದ್ರಲ್ಲಿ ಸ್ಪೆಸಿಫಿಕ್ಕಾಗಿ ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆ ಥರ ಚಿಕಿತ್ಸೆ ಇದೆ. ನಾವು ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂದರೆ, ಈಗ ಯಾಕೆ ಇನ್ಫೆಕ್ಷನ್ ಜಾಸ್ತಿ ಆಯಿತು, ಯಾಕೆ ಕೌಂಟ್ ಕಡಿಮೆ ಆಯಿತು, ಯಾಕೆ ಅವು ಸರಿಯಾಗಿ ಬೆಳೀತಾ ಇಲ್ಲ, ತಾವು ನೋಡಿರ್ಬೋದು ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅಲ್ಲೊಂದು pH ಲೆವೆಲ್ ಅಂತ ಇರುತ್ತೆ. ಅಂದರೆ ನಿಮ್ಮದು ಆ ವೀರ್ಯಾಣುವಿನ ಜಾಗ ಏನಿದೆ ಅಲ್ಲಿ ಅದು ಎಸಿಡಿಕ್ ಇದೆಯಾ ಅಲ್ಕಲಿ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಎಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂದರೆ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಆ ಉತ್ಪತ್ತಿ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ, ಸರಿಯಾಗಿ ಉತ್ಪತ್ತಿ ಆಗೋಕ್ಕೆ ಬಿಡೋದಿಲ್ಲ, ಅಂದರೆ ಇನ್ಫೆಕ್ಷನಿಂದ ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಇನ್ನೊಂದು ರೀತಿಯಲ್ಲಿ ಈಗ 0 ಕೌಂಟ್ ಬರುತ್ತೆ, ಅದಕ್ಕೇನು ಮಾಡಬೇಕಪ್ಪ? 0 ಕೌಂಟ್ ಇದ್ದಾಗ ಅದು ಹೆಂಗೆ ಬೆಳೆಸ್ತೀರಾ ನೀವು? ನೋಡಿ, 0 ಕೌಂಟ್ ಆಗೋಕ್ಕೆ ಏನೇನು ಕಾರಣ ಇರ್ಬೋದು? ಒಂದು, ಸ್ಕ್ರೋಟಮಲ್ಲಿ ಸರಿಯಾಗಿ ಉತ್ಪತ್ತಿ ಆಗ್ತಾಯಿಲ್ಲ, ಅಥವಾ ಉತ್ಪತ್ತಿ ಆಗಿರೋದು ಚೆನ್ನಾಗಿ ಬೆಳೀತಾ ಇಲ್ಲ. ಅಲ್ಲಿ ಚೆನ್ನಾಗಿ ಬೆಳೆದು ಆವಾಗೇ ಆ ಪೈಪ್ ಇದ್ರ ಮುಖಾಂತರ ಸೆಮೆನಲ್ ವೆಸೈಕಲ್ಗಿಂತ ಆಚೆ ಬಂದುಬಿಟ್ಟು ಕಂಪ್ಲೀಟಾಗಿ ಕ್ವಾಂಟಿಟಿಯಲ್ಲಿ ಬರ್ತಾ ಇಲ್ಲ. ಸೊ ಅದು ಎಲ್ಲದಕ್ಕೂ ಕೂಡ ಒಂದೊಂದು ಥರ ಚಿಕಿತ್ಸೆ ಇದೆ. ಬಟ್ ಒಂದು ಮಾತ್ರ ತಾವು ತಿಳ್ಕೋಬೇಕು, ಯಾರಿಗೆ ಯಾವುದೇ ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಸಂಕೋಚ ಪಟ್ಕೋಬೇಡಿ. ಯಾಕಂದರೆ ನಿಮ್ಗೆ ಏನಾದರೂ ಒಂದು 6 to 8 months ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ ಮೇಲೂ ಮಗು ಆಗ್ತಾ ಇಲ್ಲ ಅಂತಂದರೆ ಅಲ್ಲಿ ಏನೋ ಒಂದು ಹೆಣ್ಮಕ್ಕಳಲ್ಲಾದರೂ ತೊಂದರೆ ಇದೆ ಅಥವಾ ಗಂಡು ಮಕ್ಕಳಲ್ಲಾದರೂ ಏನೋ ತೊಂದರೆ ಇದೆ ಅಂತ ಅರ್ಥ. ಸೊ ಅದಕ್ಕೆ ಇಬ್ಬರದು ಟೆಸ್ಟ್ ಮಾಡಿಸೋದು ಭಾಳ ಉತ್ತಮ. ಯಾಕಂದರೆ ಪುರುಷರಲ್ಲಿ ನಾವು ನೋಡಿದ್ದೀವಿ, ತುಂಬ ಜನ ತಮ್ಮ ಈಗೋ ಇರೋದ್ರಿಂದ ನನಗೇನೂ ಪ್ರಾಬ್ಲಮ್ ಇಲ್ಲ, ವೈಫ್ಗೆ ಇರ್ಬೋದು ಅಂತ ಬರೀ ವೈಫ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ. ಅದು ಶುದ್ಧ ತಪ್ಪು. ಸೊ ಇಬ್ಬರು ಟೆಸ್ಟ್ ಮಾಡಿಸಿದಾಗೆ ಯಾವುದೇ ರಿಪೋರ್ಟ್ ಬರಲಿ, ಆ ರಿಪೋರ್ಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಜೂಸ್ಪರ್ಮಿಯಾ ಇದ್ದರೆ ಅವರು ತುಂಬಾ ಕ್ಲಿಯರಾಗಿ ಎಲ್ಲ ಡಾಕ್ಟರ್ಸ್ ಹೇಳೋದು ನಿಮ್ಮದು ಸ್ಪರ್ಮಿಂದ ಆಗೋದಿಲ್ಲ, ನಾವು ಬೇರೆ ಒಂದು ಡೋನರ್ ಸ್ಪರ್ಮ್ನ ತೊಗೊಳ್ಳೇಬೇಕು ಅಂತ ಒಂದು ಹೇಳ್ತಾ ಇರ್ತಾರೆ. ಬಟ್ ಅದರದ್ದು ಪರಿಸ್ಥಿತಿ ಬರೋದಿಲ್ಲ. ಅದಕ್ಕೆ ನಾನು ಏನು ಹೇಳೋದು, ಯಾವಾಗ ನೀವು ಒಂದು ಟ್ರೀಟ್ಮೆಂಟ್ ನಮ್ಮ ಹತ್ರ ಈಗ ತೊಗೊಳ್ಬೇಕು ಶತಾಯುನಲ್ಲಿ ಅಂತಂದರೆ ಫಸ್ಟು ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಇರಬೇಕು. ಸೆಮೆನ್ ಅನಾಲಿಸಿಸಲ್ಲಿ ಏನು ಎಕ್ಸಾಕ್ಟಾಗಿ ಪ್ರಾಬ್ಲಮ್ ಇದೆ ನೋಡಬೇಕು. ಅಷ್ಟು ನೋಡ್ತು ಅಂದರೆ ಟ್ರೀಟ್ಮೆಂಟ್ ಕೊಡೋದು ಭಾಳ ಈಸಿ. ಬಟ್ ಯಾರಿಗೆ 0 ಕೌಂಟ್ ಇರುತ್ತೆ, ಅಜೂಸ್ಪರ್ಮಿಯಾ ಇರುತ್ತೆ, ಅವರು ಬರೀ ಸೆಮೆನ್ ಅನಾಲಿಸಿಸ್ ಮಾಡಿದರೆ ಆಗೋದಿಲ್ಲ. ಅದ್ರ ಜೊತೆಗೆ ಸ್ಕ್ರೋಟಲ್ ಸ್ಕ್ಯಾನ್ ಅಂತ ಹೇಳ್ತೀವಿ ನಾವು. ಸ್ಕ್ರೋಟಮ್ದು ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ, ಅದನ್ನು ಇಟ್ಕೊಂಡ್ರೆ ಭಾಳ ಉತ್ತಮ. ಅದರಲ್ಲೂ ನಮಗೆ ಗೊತ್ತಾಗ್ತಾ ಇಲ್ಲ, ಯಾಕೋ ಅದನ್ನು ನೋಡಿದರೂ ಕೂಡ ಅಲ್ಲೇನು ಬ್ಲಾಕ್ಸ್ ಇಲ್ಲ, ಆದರೂ ಕೂಡ 0 ಕೌಂಟ್ ಇದೆ ಅಂದರೆ ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಮುಖ್ಯವಾಗಿ ತಾವೆಲ್ಲರೂ ತಿಳ್ಕೊಬೇಕು ಪ್ಲೀಸ್, ಅದೊಂದು 0 ಕೌಂಟ್ ಇರೋರು ಮಾತ್ರ ಪೇಸಾ ಅಂತ ಒಂದು ಟೆಸ್ಟ್ ಮಾಡ್ತಾರೆ, PESA ಅಂತ. ಅದು ಏನು ಅಂತಂದರೆ, ಈಗ ನಮ್ಮದೇನು ಸ್ಕ್ರೋಟಮ್ ಇರುತ್ತೆ ಅಲ್ಲಿ ಇರ್ತಕ್ಕಂಥ ಅಂಡಾಶಯ ಅಂತಲೇ ಹೇಳ್ತೀವಿ ನಾವು, ಅಲ್ಲಿ ಅದ್ರದ್ದು ಮೇಲಿದ್ದರಿಂದ ಒಂದು ಇಂಜೆಕ್ಷನಿಂದ ಒಂದು ಸ್ಮಾಲ್ ಲಿಕ್ವಿಡ್ ತೆಕ್ಕೊಳ್ತಾರೆ. ಅದನ್ನು ಒಂದು ಸ್ಲೈಡ್ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು 0 ಕೌಂಟ್ ಇರೋರು ಮಾತ್ರ
ಕಂಪಲ್ಸರಿ ನನ್ನ ಹತ್ರ ಕನ್ಸಲ್ಟೇಷನ್ ಮಾಡಬೇಕು ಅಂದರೆ ಪೇಸಾ ಟೆಸ್ಟ್ ಮಾಡೋದನ್ನು ಮರಿಬೇಡಿ. 0 ಕೌಂಟ್ ಇತ್ತು ಅಂತಂದರೆ ಒಂದು ಸೆಮೆನಾಲಿಸಿಸು, ಎರಡನೇದು ಸ್ಕ್ರೋಟಲ್ ಸ್ಕ್ಯಾನಿಂಗು, ಮೂರನೇದು ಬಂದುಬಿಟ್ಟು ಪೇಸಾ ಅಂತ ಒಂದು ಟೆಸ್ಟ್ ಮಾಡಿಸ್ಬೇಕು. ಅದರ ರಿಪೋರ್ಟ್ಸ್ ಇದ್ದರೆ ನನಗೆ ಟ್ರೀಟ್ಮೆಂಟ್ ಕೊಡೋದು ಬಹಳ ಸುಲಭ. ನಿಮಗೆ ಏನಾಗುತ್ತೆ ಅಂದರೆ ನೀವು ಪೇಸಾ ಮಾಡಿದಾಗೆ ಅಲ್ಲಿ ಸ್ಪರ್ಮ್ಯಾಟೋಜೋವಾ ಕಾಣ್ತಾ ಇರುತ್ತೆ. ಅಂದರೆ ಅವು ಕರೆಕ್ಟಾಗಿ ಬೆಳೆದಿರಲ್ಲ. ಕರೆಕ್ಟಾಗಿ ಬೆಳೆದೇ ಇರೋದಕ್ಕೆ ಅವು ಆಚೆ ಬಂದಿರಲ್ಲ. ಅದಕ್ಕೆ ನಮ್ಮಲ್ಲಿ ಶತಾಯಿನಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ಪೇಸಾನಲ್ಲೂ 0 ಕೌಂಟ್ ಬಂತು ಅಂತಂದರೆ ಇನ್ನೊಂದು ಟೇಸಾ ಅಂತ ಟೆಸ್ಟ್ ಮಾಡ್ತಾರೆ. ಅದು ಯೂಶಲಿ 99% ಜನಕ್ಕೆ ಅದರ ಟೆಸ್ಟ್ ಮಾಡಿಸೋದು ಬೇಕಾಗಲ್ಲ. ಬಟ್ ಇದರಲ್ಲೂ 0 ಬಂದಾಗೆ ಟೇಸಾ ಒಂದು ಮಾಡಿಸ್ಬೇಕಾಗತ್ತೆ. ಸೊ ಸೆಮೆನಾಲಿಸಿಸ್ಸು, ಒಂದು ಸ್ಕ್ರೋಟಲ್ ಸ್ಕ್ಯಾನು, ಒಂದು ಪೇಸಾ ಟೆಸ್ಟ್ ಮಾಡ್ತು 0 ಕೌಂಟ್ ಇರೋರು ಅಂದರೆ ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನಿಮ್ಮದು ರಿಪೋರ್ಟ್ ಕಳಿಸ್ಬಿಟ್ಟು ನಮ್ಮ ಡಾಕ್ಟ್ರ್ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾರೆ. ಆಮೇಲೆ ನನಗೆ ಕನೆಕ್ಟ್ ಮಾಡ್ತಾರೆ. ಸೊ ಇದು ಯಾವುದೇ ಥರದ ವೀರ್ಯಾಣುವಿನಲ್ಲಿ ಪ್ರಾಬ್ಲಮ್ ಇರಲಿ, ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, 0 ಕೌಂಟ್ ಇರ್ಬೋದು, ಪೇಸಾನಲ್ಲೂ ಕೂಡ 0 ಕೌಂಟ್ ಇತ್ತು ಅಂತಂದರೂ ಟೇಸಾನಲ್ಲಿ ನೋಡಿಬಿಟ್ಟು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ತಾವು ಇನ್ನೊಂದು ಯಾವುದೋ ಡೋನರ್ ಎಗ್ ತೊಗೊಳ್ಳೋದು ಬೇಕಾಗೋದು, ಡೋನರ್ ಸ್ಪರ್ಮ್ ತೊಗೊಳ್ಳೋದು ಬೇಕಾಗೋದಿಲ್ಲ. ನಿಮ್ಮದು ಸ್ವಂತ ಸ್ಪರ್ಮಿಂದನೇ ಕೂಡ ಎಷ್ಟೊಂದು ಸರಿ ನಾವು ಈ ಥರ ಟ್ರೀಟ್ಮೆಂಟ್ ಕೊಟ್ಟಾಗೆ IVFಗೂ ಹೋಗದೇ ನಾರ್ಮಲ್ ಆಗಿ ಮಕ್ಕಳಾಗಿರೋದು ಉಂಟು. ಸೊ ಹಾಗಾಗಿ ಇನ್ನು ಕೆಲವೊಬ್ಬರಿಗೆ ವಯಸ್ಸಾಗಿರುತ್ತೆ, ಆಲ್ರೆಡಿ 35, 36, 38 ಆಗಿರುತ್ತೆ. ಅವರು ನ್ಯಾಚುರಲಾಗಿ ಟ್ರೈ ಮಾಡೋಕ್ಕಾಗೋದಿಲ್ಲ. ಇವನ್ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಒಂದು ಕ್ವಾಲಿಟಿ ಸ್ಪರ್ಮ್ನ ತೆಕ್ಕೊಂಬಿಟ್ಟು IUIನೋ ಅಥವಾ IVF ಮಾಡಿಕೊಂಡ್ರೂ ಕೂಡ ಆದಷ್ಟು ಬೇಗ ಮಕ್ಕಳಾಗುತ್ತೆ. ಸೊ ಯಾವುದೇ ಥರದ ವೀರ್ಯಾಣು ತೊಂದರೆ ಇರಲಿ, ಹೆದರ್ಕೊಳ್ಳೋದು ಬೇಕಾಗೋದಿಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಅಲ್ಲಿ ಅದರದೇ ಆಗ್ತಕ್ಕಂಥ ಒಂದು ಸೊಲ್ಯೂಷನ್ ಇದೆ. ಯಾಕಂದರೆ ನಾವು 125 ವರ್ಷದಿಂದ ಈ ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನವನ್ನು ಚಿಕಿತ್ಸೆ ಏನು ಮಾಡ್ತೀವಿ ನಾವು, ಹಾಗಾಗಿ ನನ್ನದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಲಕ್ಷಾಂತರ ಪೇಷಂಟ್ಗಳಿಗೆ ಮಕ್ಕಳುಗಳಾಗಿದೆ. ಸಿಂಪಲ್ ಆಗಿರೋ ನಮ್ಮಲ್ಲಿರ್ತಕ್ಕಂಥ ಟ್ರೀಟ್ಮೆಂಟು. ಸೊ ಹಾಗಾದರೆ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್ ಶತಾಯುನಲ್ಲಿ ಅಂತಂದರೆ, ಫಸ್ಟು ಇದೆಲ್ಲ ನಿಮ್ಮದು ಅನಾಲಿಸಿಸ್ ರಿಪೋರ್ಟ್ ನೋಡಿಬಿಟ್ಟು ನಿಮ್ಮದು ವೇಟು, ನಿಮಗೇನೋ ಡಯಾಬಿಟೀಸ್ ಇದೆಯಾ, ಬೇರೆ ಇನ್ನೇನಾದರೂ ಕಾಯಿಲೆ ಇದೆಯಾ, ಅದನ್ನೆಲ್ಲ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಒಂದು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡ್ತೀವಿ. ಅದೊಂದು 10ರಿಂದ 15 ದಿವಸದ್ದು ಟ್ರೀಟ್ಮೆಂಟ್ ಇರುತ್ತೆ. ಅದು ಎಷ್ಟೊಂದು ಸರಿ ತಾವು ಅನ್ಕೋಬೋದು, ಅದಕ್ಕೆ ನಾವು ಬೆಂಗಳೂರಿಗೆ ಬರಬೇಕಾ ಅಥವಾ ನಿಮ್ಮ ಕ್ಲಿನಿಕಲ್ಲೇ ಬರಬೇಕಾ ಅಥವಾ ನಾವು ಅಲ್ಲಿ ಉಳ್ಕೋಬೇಕಾ ಅಂತ ತಾವು ಅಂದ್ಕೊಂಡ್ರೆ ಬೇಕಾಗಿಲ್ಲ. ನೀವು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ರಿಪೋರ್ಟ್ಸ್ ಕಳಿಸ್ತು ಅಂದರೆ ನಮ್ಮ ಡಾಕ್ಟ್ರು ಕ್ಲಿಯರಾಗಿ ನಿಮಗೆ ಗೈಡ್ ಮಾಡ್ತಾರೆ. ನೀವು ಮನೆಯಲ್ಲೇ ಇದ್ಬಿಟ್ಟು ಟ್ರೀಟ್ಮೆಂಟ್ ತೊಗೋಬೋದು. ಯಾಕಂದರೆ ಫೋನಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇರ್ತಾರೆ. ಮೆಡಿಸಿನ್ನ ಕೊರಿಯರಲ್ಲಿ ಕಳಿಸ್ತಾರೆ ನಿಮಗೆ. ಅದನ್ನು ಹೇಗೆ ತೊಗೋಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ನಿಮಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಆ 15 ದಿವಸ ಒಂದು ಸರಿ ಫರ್ಟಿಲಿಟಿ ಡಿಟಾಕ್ಸ್ ಮುಗೀತು ಅಂತಂದರೆ ಆಮೇಲೆ ಹೊಟ್ಟೆಗೆ ಔಷಧಿ ತೊಗೊಳಕ್ಕಿರುತ್ತೆ. ಕೆಲವರಿಗೆ 3 ತಿಂಗಳು ತೊಗೊಂಡ್ರೆ ಸಾಕು, ಕೆಲವರಿಗೆ 6 ತಿಂಗಳವರೆಗೆ ತೊಗೊಳ್ಬೇಕಾಗತ್ತೆ. ಇನ್ನು ಕೆಲವರಿಗೆ ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಇತ್ತು, ಈ ಥರ 0 ಕೌಂಟು, ಪೇಸಾನಲ್ಲೂ 0 ಬರ್ತಾಯಿದೆ, ಟೇಸಾನಲ್ಲೂ 0 ಬರ್ತಾಯಿದೆ ಅಂದರೆ 1 ವರ್ಷವರೆಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ತಾವು ಅನ್ಕೋಬೋದು, ಅಯ್ಯೋ 1 ವರ್ಷ ಟ್ರೀಟ್ಮೆಂಟ್ ತೊಗೋಬೇಕಾ ಅಂತ. ಅದು ಕಾಂಪ್ಲಿಕೇಟೆಡ್ ಕೇಸಸ್ಗೆ ಮಾತ್ರ. ಸಿಂಪಲ್ ಆಗಿರೋರಿಗೆ 3ರಿಂದ 4 ತಿಂಗಳು, ಮ್ಯಾಕ್ಸಿಮಮ್ 6 ತಿಂಗಳಲ್ಲಿ ಮೆಜಾರಿಟಿ ಜನಕ್ಕೆ ಮಕ್ಕಳಾಗಿದೆ. ಸೊ ಹಾಗಂತ ಎದೆಗುಂದಬೇಡಿ. ಯಾವಾಗ ನಿಮ್ಮದು ಯಾವುದೇ ಥರ ಕೌಂಟ್ ಪ್ರಾಬ್ಲಮ್ ಇರಲಿ, ಇನ್ಸ್ಟೆಂಟಾಗಿ ನೀವು ಯಾವುದೇ ಟೆಸ್ಟ್ ಮಾಡಿಸಿರ್ತೀರ, ಓಲ್ಡ್ ಇದ್ದರೂ ಪರವಾಗಿಲ್ಲ, ಫಸ್ಟ್ ಕಳಿಸಿ ನಮಗೆ. ಆಮೇಲೆ ನಮ್ಮವರು ನಿಮ್ಮನ್ನು ಗೈಡ್ ಮಾಡ್ತಾರೆ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಆನ್ಲೈನ್ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ. ಜೊತೆಗೆ ಈಗ ಸಿಂಪಲ್ಲಾಗಿ ಏನು ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ಕೌಂಟ್ ಕಡಿಮೆ ಇದೆ, ಮೊಟಿಲಿಟಿ ಪ್ರಾಬ್ಲಮ್ ಇದೆ, ಇನ್ಫೆಕ್ಷನ್ ಜಾಸ್ತಿ ಇದೆ ಅಂದರೆ ಆದಷ್ಟು ಎಲ್ರಿಗೂ ಹೇಳೋದು ಒಂದೇ. ಯಾಕಂದರೆ ಎಸ್ಪೆಷಲಿ ಮಕ್ಕಳಾಗೋದಿದೆ ಅಲ್ವಾ, ಬರೀ ಫಿಸಿಕಲ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಈವನ್ ಮೆಂಟಲ್ ಕೂಡ ತುಂಬ ಕೌಂಟ್ ಆಗುತ್ತೆ. ಫುಡ್ ಹ್ಯಾಬಿಟ್ಸು, ಡಯಟು, ಲೈಫ್ ಸ್ಟೈಲು ಎಲ್ಲವೂ ಕೂಡ ಒಂದು ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಸಿಂಪಲ್ಲಾಗಿ ನಿಮಗೆ ಮಗು ಬೇಕು ಅಂತಂದರೆ ಫಸ್ಟು ಶುರು ಮಾಡಿ ಒಂದು ಜನರಲ್ಲು 30-45 ಮಿನಿಟ್ಸ್ ವಾಕಿಂಗ್ ಮಾಡೋದಾಗಲಿ, ಆಮೇಲೆ ಹೆಲ್ದಿ ಡಯಟು, ಆದಷ್ಟು ಡ್ರಿಂಕ್ಸು, ಸ್ಮೋಕಿಂಗು, ಗುಟ್ಕಾ, ಟೊಬ್ಯಾಕೊ ಇಂಥದ್ದೆಲ್ಲ ಅವಾಯ್ಡ್ ಮಾಡಿ, ಕಂಪಲ್ಸರಿ ವಾಕಿಂಗ್ ಮಾಡಿ, ಹೆಲ್ದಿ ಫುಡ್ ತೊಗೊಳ್ಳಿ. ಆದಷ್ಟು ಫ್ರೈಡ್ ಫುಡ್ಡು, ತುಂಬ ಖಾರ, ತುಂಬ ಹುಳಿ, ತುಂಬ ಮಸಾಲೆ ಇರೋದನ್ನೆಲ್ಲ ಕಡಿಮೆ ಮಾಡಿ. ಯಾಕಂದರೆ ಖಾರ ಏನದೇನು ಸ್ಪೈಸಿ ಇರುತ್ತಲ್ವ, ಅದು ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಇನ್ಫೆಕ್ಷನ್ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ಆ ಇನ್ಫೆಕ್ಷನ್ನು ಎಲ್ಲಿ ಬೇಕಾದರೂ ಹೋಗ್ಬೋದು, ನಿಮಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋಕ್ಕೆ ತೊಂದರೆ ಮಾಡ್ತಾಯಿದ್ರೂ ಇರ್ಬೋದು. ಸೊ ಹಾಗಾಗಿ ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡಿ. ಆಮೇಲೆ ಕೌಂಟ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದರೆ ಸಿಂಪಲ್ಲಾಗಿ
ಗೋಧಿಯಿಂದ ಮಾಡಿರ್ತಕ್ಕಂಥ ಚಪಾತಿಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಒಂಚೂರು ಸಕ್ಕರೆ ಹಾಕಿಬಿಟ್ಟು ಚಪಾತಿನ ರೋಲ್ ಮಾಡಿ ದಿನ ಒಂದು ತಿಂದು ಆಮೇಲೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ತಣ್ಣೀರಲ್ಲಿ ಕಾಲು ತಳ್ಕೊಂಡು ಮಲ್ಕೊಂಡ್ಬಿಟ್ರೆ ಕೌಂಟ್ ಇಂಪ್ರೂವ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಮೊಟಿಲಿಟಿ ಕೂಡ ಎನ್ಹ್ಯಾನ್ಸ್ ಆಗುತ್ತೆ, ಆಮೇಲೆ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಈಗ ಸಿಂಪಲ್ ಟ್ರೀಟ್ಮೆಂಟ್ಸ್ ಇದೆ. ಎದೆಗುಂದಬೇಡಿ, ತಲೆ ಕೆಡಿಸ್ಕೋಬೇಡಿ. ಈ ಥರ 0 ಕೌಂಟ್ ಬಂತು, ಎಲ್ಲ ಡಾಕ್ಟ್ರು ನಿಮ್ಮ ಸ್ಪರ್ಮಿಂದ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ಅದನ್ನು ತಲೆ ಕೆಡಿಸ್ಕೋಬೇಡಿ. ನಮ್ಮ ಹತ್ರ ಅದಕ್ಕೆ ನಿಮಗೆ 100% ಸೊಲ್ಯೂಷನ್ ಇದೆ. ಆಮೇಲೆ ನಾವು ಇಷ್ಟು ಯಾಕೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ 125 ವರ್ಷದಿಂದ ಇದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈ ಥರ ಕಾಯಿಲೆಗಳನ್ನು, ಈ ಥರ ಸ್ಪರ್ಮ್ ಪ್ರಾಬ್ಲಮ್ ಇರೋರಿಗೆ, 0 ಕೌಂಟ್ ಇರೋರಿಗೆ, ಮೊಟಿಲಿಟಿ ಪ್ರಾಬ್ಲಮ್ಮು, ಕೌಂಟ್ ಪ್ರಾಬ್ಲಮ್ಮು, ಇನ್ಫೆಕ್ಷನ್ ಇರೋರಿಗೆ 125 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಸಕ್ಸಸ್ ರೇಟು ಮೋರ್ ದೆನ್ 90% ಇದೆ. ಯಾಕಂದರೆ ನಾನು ಯಾವಾಗೂ ಹೇಳೋದು ಒಂದೇ, ಒಂದು ಕಾಯಿಲೆ ಗುಣಪಡಿಸ್ಬೇಕು ಅಂದರೆ ಫಸ್ಟ್ ಆ ಕಾಯಿಲೆನ ಸರಿಯಾಗಿ ಕಂಡು ಹಿಡಿಬೇಕು, ಆವಾಗ ಟ್ರೀಟ್ಮೆಂಟ್ ಕೊಡೋದು ಭಾಳ ಈಸಿ. ಸೊ ಹಾಗಾಗಿ ನಿಮ್ದು ಏನೇ ಥರ ಪ್ರಾಬ್ಲಮ್ ಇದ್ದರೂ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನಿಮ್ಮ ರಿಪೋರ್ಟ್ಸ್ ಕಳಿಸಿ, ನಮ್ಮ ಡಾಕ್ಟ್ರ್ ಜೊತೆ ಆನ್ಲೈನ್ ಕನ್ಸಲ್ಟೇಷನ್ ಬುಕ್ಕಿಂಗ್ ಮಾಡಿ ಆಮೇಲೆ ಮೆಡಿಸಿನ್ ಮನೆಗೆ ತರಿಸ್ಕೊಂಡ್ಬಿಟ್ಟು ಖಂಡಿತವಾಗಿ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಬೈ ಚಾನ್ಸ್ ನಿಮಗೆ ಇಲ್ಲ ಡಾಕ್ಟ್ರ್ ನಾವು ಅಲ್ಲೇ ಬಂದು ಉಳ್ಕೊಂಡು ತೊಗೊಳ್ತೀವಿ ಅಂತಂದರೆ ನಮ್ಮದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬ್ಯೂಟಿಫುಲ್ ಆಗಿರೋ ಆಯುರ್ವೇದ ಯೋಗ ನ್ಯಾಚುರೋಪತಿ ಹಾಸ್ಪಿಟಲ್ ಇದೆ. ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಎಷ್ಟೊಂದು ಕಾಯಿಲೆಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ತಮಗೆ ಯಾವುದೇ ವೀರ್ಯಾಣುಗಳ ತೊಂದರೆ ಇದ್ದರೆ ಆರಾಮಾಗಿ ಕಾನ್ಫಿಡೆಂಟಾಗಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ತಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕೊಳ್ಳಿ. ನಮಸ್ಕಾರ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.